Hello dear students, welcome to Sing Style of Maths. So ನಾವು previous year questions ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಪರ್ಟಿಕ್ಯುಲರ್ಲಿ ಪಾಸ್ಟ್ 7 years ಅಂದ್ರೆ 2018 ಇಂದ ಹಿಡಿದು 2024 ವರೆಗೂ ಈ ಚಾಪ್ಟರ್ ಇಂದ ಎಷ್ಟು ಕ್ವಶನ್ಸ್ ಬಂದಿದಾವೆ. ಓಕೆ, ಆ ತರ ನಾವು ಪ್ರತಿಯೊಂದು ಚಾಪ್ಟರ್ ಗೆ ಮಾಡ್ತಾ ಇದ್ದೀವಿ, ರೈಟ್? ಸೊ ಟುಡೇ we are going to do for trigonometry, right? Okay, coming to the question that appeared in 2018. If sin inverse of x plus cos inverse of y is equal to 2 pi by 5, then cos inverse x plus sin inverse y is ಅಂದ್ರೆ ಏನಾಗುತ್ತೆ ಅಂತ. ಓಕೆ, ಸೊ ಅಂಡ್ ಒನ್ ಮೋರ್ ಥಿಂಗ್, ಈ ಚಾಪ್ಟರ್ ಇಂದ ನಿಮಗೆ ಎವ್ರಿ ಇಯರ್ ಕ್ವಶನ್ಸ್ ಬಂದೇ ಬರುತ್ತೆ. ಅಂಡ್ ದಟ್ 1 or 2 ಅಲ್ಲ, ಆಲ್ಮೋಸ್ಟ್ 4 to 5 ಕ್ವಶನ್ಸ್ ಬರುತ್ತೆ. ಅರ್ಥ ಆಯ್ತಾನೋ? ಸೊ ಅಮಂಗ್ ದ ಇಂಪಾರ್ಟೆಂಟ್ ಚಾಪ್ಟರ್ ದಿಸ್ ಇಸ್ ಆಲ್ಸೋ ಒನ್ ಚಾಪ್ಟರ್, ರೈಟ್? ಸೊ ಈಗ ಏನ್ ಮಾಡೋಣ, ಸೈನ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ಕೊಟ್ಟಿದಾರಲ್ಲ, ಫಸ್ಟ್ ಯು ರೈಟ್ ಡೌನ್ sin inverse x plus cos inverse y is equal to 2 pi by 5. ನಮಗೆ ಗೊತ್ತಿದೆ sin inverse x plus cos inverse x is equal to ಏನಾಗುತ್ತೆ pi by 2 ಅಂತ. ಸೊ ನಾವೇನ್ ಮಾಡೋಣ, ಅದನ್ನ ಯೂಸ್ ಮಾಡಿ sin inverse x ನ ಏನಂತ ಬರೀಬಹುದು, pi by 2 minus cos inverse x plus cos inverse y ನ ಏನಂತ ಬರೀಬಹುದು, pi by 2 minus sin inverse y is equal to 2 pi by 5, ರೈಟ್? ಸೊ ಇವೆರಡನ್ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತಾ, ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಸೈನ್ ಇನ್ವರ್ಸ್ ವೈ ಇಸ್ ಈಕ್ವಲ್ ಟು ಪೈ ಬೈ 2 ಪ್ಲಸ್ ಪೈ ಬೈ 2 ಅಂದ್ರೆ ಎಷ್ಟು, ಪೈ. ಈ ಕ್ವಾಂಟಿಟಿನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್. ಸೊ 2 ಪೈ ಬೈ 5. ಇಫ್ ಯು ಟೇಕ್ ದ ಎಲ್ಸಿಯಂ 5 ಪೈ ಮೈನಸ್ 2 ಪೈ 3 ಪೈ ಬೈ 5. ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? Okay, next, the value of the expression tan 1 by 2 cos inverse 2 by root 5 is ಏನಾಗುತ್ತೆ ಅಂತೇಳಿ ಅಬ್ಸರ್ವ್ ಮಾಡಿ. ನಮಗೆ ಇದ್ರದ್ದು ಎಲ್ಲೂ ಕೂಡ ವ್ಯಾಲ್ಯೂ ಗೊತ್ತಿಲ್ಲ ಡೈರೆಕ್ಟ್ ಆಗಿ, ರೈಟ್? ವೇಟ್ ಎ ಮಿನಿಟ್, ರೈಟ್? ಸೊ ನಮಗೆ ಇದ್ರದ್ದು ವ್ಯಾಲ್ಯೂ ಗೊತ್ತಿಲ್ಲ, ಹಾಗಾಗಿ ಏನು ಮಾಡೋಣ, ಲೆಟ್ ಅಸ್ ಜಸ್ಟ್ ಸಾಲ್ವ್ ದಿಸ್. ಓಕೆ, ಲೆಟ್, ಓಕೆ, ನೆಕ್ಸ್ಟ್ ಕ್ವಶನ್, ಲೆಟ್ ಇದೇನು ನಿಮಗೆ ಎಕ್ಸ್ಪ್ರೆಷನ್ ಕೊಟ್ಟಿದಾರಲ್ಲ, ಟ್ಯಾನ್ 1 by 2 ಕಾಸ್ ಇನ್ವರ್ಸ್ 2 by root 5, ಇದನ್ನ ಏನ್ ಮಾಡೋಣ, ನಾವು ಥೀಟಾ ಅಂತ ಬರೆಯೋಣ. ಓಕೆ, ಸೊ ದೆನ್ ವಾಟ್ ವಿಲ್ ಯು ಗೆಟ್ ಈಸ್ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1 by 2 ಕಾಸ್ ಇನ್ವರ್ಸ್ 2 by root 5 ಸಿಗುತ್ತೆ. ಆ 1 by 2 ನ ಈ ಕಡೆ ಕಳಿಸಿದ್ರೆ 2 ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ದಿಸ್ ಮಚ್. ನಮಗೆ ಗೊತ್ತಿದೆ 2 ಟ್ಯಾನ್ ಥೀಟಾ ಇನ್ ಟರ್ಮ್ಸ್ ಆಫ್ ಕಾಸ್ ಇನ್ವರ್ಸ್ ವಿ ನೋ ದಟ್ ಕಾಸ್ ಇನ್ವರ್ಸ್ 1 minus theta square by 1 plus theta square is equal to 2 by root 5. Then what is the answer here? Cos inverse, ಇಲ್ಲಿ cos inverse ಐತೆ. ಓಕೆ, ಸೊ ಎರಡು ಸೈಡ್ cos inverse ನಾವು ತೆಗೆದ್ರೆ ನಮಗೆ ಉಳಿಯೋದು 1 minus theta square into root 5 is equal to 2 into 1 plus theta square. Just cross multiply, ಎರಡು ಈಕ್ವೇಟ್ ಮಾಡಿ. Then what you get is root 5 minus root 5 theta square is equal to 2 plus 2 theta square. ಓಕೆ, ಸೊ ಥೀಟಾ ಸ್ಕ್ವೇರ್ ವ್ಯಾಲ್ಯೂ ಒಂದ್ ಕಡೆ ಬರ್ಕೊಂಡ್ರೆ ಏನಾಗುತ್ತೆ, ಥೀಟಾ ಸ್ಕ್ವೇರ್ ಇದನ್ನ ಆ ಕಡೆ ಕಳಿಸಿದ್ದೀನಿ ಆಕ್ಚುಲಿ. ಸೊ ಥೀಟಾ ಸ್ಕ್ವೇರ್ ಕಾಮನ್ ತೆಗೆದ್ರೆ ನಮಗೆ ಸಿಗೋದೇನು, ರೂಟ್ 5 ಪ್ಲಸ್ 2 ಇಸ್ ಈಕ್ವಲ್ ಟು ರೂಟ್ 5 ಇಲ್ಲೇ ಇರಲಿ, ಈ ಮೈನಸ್ 5 ಇಲ್ಲಿಗೆ ಬಂದ್ರೆ ಏನಾಗುತ್ತೆ, ಈ ಮೈನಸ್ 5 ಈ ಕಡೆ ಬಂದ್ರೆ ಏನಾಗುತ್ತೆ, ಸಾರಿ ಮೈನಸ್ 2 ಈ ಕಡೆ ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗುತ್ತೆ, ಮೈನಸ್ 2. ಗಾಟ್ ಇಟ್? So what will you get? Root 5 minus 2. Then theta square is equal to root 5 minus 2 divided by, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ತಾ ಹೋಗಿ, ಇಂಟು ರೇಷನಲೈಸ್ ಮಾಡೋಣ, ರೂಟ್ 5 minus 2 ರೂಟ್ 5 minus 2 ಏನಾಗುತ್ತೆ, a minus b whole square, right? That is nothing but like this. Then a square minus b square which is equal to root 5 minus 2 whole square divided by 1. ಥೀಟಾ ಸ್ಕ್ವೇರ್ ರೂಟ್ 5 minus 2 whole square ಆದರೆ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ, ರೂಟ್ 5 minus 2. Got it? That theta is nothing but our actual expression. So therefore that value is root 5 minus 2. That is option B. Okay? Right. Coming to next question. Cos of 2018 ಇಲ್ಲ 2018 ಅಲ್ಲ 19 ಅಲ್ಲಿ ಕೇಳಿರೋದು. ಓಕೆ, 2018 ಎರಡೇ ಕ್ವಶನ್. 2019 they asked 4 questions. Okay? Right, coming to this one, cos of 2 sin inverse 3 by 4 plus cos inverse 3 by 4 value ಏನಾಗುತ್ತೆ, that's pretty simple. Again observe,
2 sin inverse 3/4 plus cos inverse ನಾನು ಮತ್ತೆ ಏನಂತ ಬರಿಬಹುದು? Yes, I can write it as cos of 2 sin inverse 3/4 plus pi by 2 minus sin inverse 3/4 ಬರಿಬೋದಲ್ಲ? ಯಾಕೆ? sin inverse theta plus cos inverse theta is equal to pi by 2. ನಾನೇನು ಮಾಡಿದ್ದೇನೆ? ಬರೀ cos inverse ಉಳ್ಕೊಂಡು pi by 2 minus sin inverse, right? So what is this? This is like this. Next, cos of pi by 2 ಹಾಗೆ ಇರಲಿ. 2 minus 1 ಸೇಮ್ ಕ್ವಾಂಟಿಟಿ ತಾನೆ, ಏನು ಇಲ್ಲ ಅಂದ್ರೆ 1. 2 minus 1 1. So sin inverse 3/4 which is equal to cos 90 plus theta ಅಂದ್ರೆ second quadrant, cos is negative, cos changes to sin because this is odd angle, sin of sin inverse 3/4, right? Sin of sin inverse 3/4 ಅಂತ ಅಂದ್ರೆ ಏನಾಗುತ್ತೆ? minus 3/4. Is there any such option? Yes, option A is the right answer. Okay, next question. If A plus pi by 2 less than 2 tan inverse x plus 3 cot inverse x less than b, then A and B are respectively. ನಾವೇನು ವ್ಯಾಲ್ಯೂಸ್ ನ ಕಂಡುಹಿಡಿಬೇಕಾಗಿದೆ. ಈ ಕ್ವಾಂಟಿಟಿ ಯಾರ ಮಧ್ಯೆ ಲೈ ಆಗುತ್ತೆ ಅಂತ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಹೋಗಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಿ ಹಿಯರ್, A plus pi by 2 less than 2 tan inverse x plus 2 cot inverse x plus cot inverse ಬರಿಬೋದಾ? 3 ಟೈಮ್ಸ್ ಇದೆ ತಾನೆ, ಅದನ್ನ 2 ಟೈಮ್ಸ್ ಬರ್ಕೊಂಡೆ. ಯಾಕೆ ಅಂತ ಅಂದ್ರೆ ನೋಡಿ, ಕ್ಲೀನಾಗೆ ಸಿಂಪ್ಲಿಫೈ ಮಾಡ್ಬೇಕು ತಾನೆ. 2 ಕಾಮನ್ ತೆಗೆದ್ರೆ ನನಗೇನು ಉಳಿಯುತ್ತೆ? tan inverse plus cot inverse which is nothing but pi by 2. ಓಕೆ, cot inverse x less than b. 2 ಕ್ಯಾನ್ಸಲ್, pi plus cot inverse x. ಈಗ ಪೈ ಬೇಡ, ನನಗೆ ಒಟ್ಟು ಎಕ್ಸ್ ವ್ಯಾಲ್ಯೂ ರೈಟ್ ಬೇಕಿರೋದು. ಅವಾಗ ಎಕ್ಸ್ ವ್ಯಾಲ್ಯೂ ಲೈಸ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಬಂದ್ರೆ ಎ ಮತ್ತೆ ಬಿ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ಓಕೆ, ಸೊ ದೇರ್ ಫೋರ್ ವಾಟ್ ವಿಲ್ ಯು ಗೆಟ್? ಇಲ್ಲಿ ಮೈನಸ್ ಪೈ ಮಾಡಿದ್ರೆ ಏನಾಗುತ್ತೆ? pi by 2 ಮೈನಸ್ ಪೈ ಅಂದ್ರೆ ಏನಾಗುತ್ತೆ? ಮೈನಸ್ pi by 2 ಲೆಸ್ ದ್ಯಾನ್ ಕಾಟ್ ಇನ್ವರ್ಸ್ ಎಕ್ಸ್ ಲೆಸ್ ದ್ಯಾನ್ ಬಿ ಮೈನಸ್ ಪೈ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನನಗೆ ಬೇಕಿರೋದೇನು? ಐ ಕ್ಲಿಯರ್ಲಿ ನೋ ದಟ್ ಕಾಟ್ ಇನ್ವರ್ಸ್ ಅಂತ ಅಂದ್ರೆ ಏನಾಗುತ್ತೆ? ಇಟ್ ಲೈಸ್ ಇನ್ ಬಿಟ್ವೀನ್ 0 to ಪೈ. ದೇರ್ ಫೋರ್ ಎ ಮೈನಸ್ pi by 2 ನನಗೇನಾಗುತ್ತೆ? 0 ಮತ್ತೆ ಬಿ ಮೈನಸ್ ಪೈ ಬಂದ್ಬಿಟ್ಟು ಪೈಗೆ ಈಕ್ವಲ್ ಆಗುತ್ತೆ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಯ್ತು? pi by 2 ಅಂಡ್ ಬಿ ವ್ಯಾಲ್ಯೂ ಎಷ್ಟಾಯ್ತು? ಪೈ ಪ್ಲಸ್ ಪೈ ಅಂತ ಅಂದ್ರೆ 2π. ದೇರ್ ಫೋರ್ ಎ ಇಸ್ pi by 2 ಅಂಡ್ ಬಿ ಇಸ್ 2π. ದಟ್ ಈಸ್ pi by 2 and 2π. ಆಪ್ಷನ್ ಸಿ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, cos x. If cos x is equal to mod sin x, this is also 2019 question. If cos x is equal to modulus of sin x, then the general solution is, general solution ಏನಾಗುತ್ತೆ? ತುಂಬಾ ಸಿಂಪಲ್ ಇದೆ ಇದು ಕೂಡ. ಇದರಲ್ಲಿ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ, ಲೆಟ್ ಮಿ ಜಸ್ಟ್ ಟೇಕ್ ದ ಶೀಟ್. ಅಬ್ಸರ್ವ್ ಮಾಡಿ, cos x is equal to mod ಇದೆಯಲ್ಲ, mod ರಿಮೂವ್ ಮಾಡಿದ್ರೆ sin x, ಕರೆಕ್ಟ್? ಇಲ್ಲಿ ಉಳಿಯೋದೇನು ನನಗೆ? sin x. cos x ನ ಈ ಕಡೆ ಕಳಿಸಿದ್ರೆ is equal to plus or minus 1. therefore sin by cos ಅಂತ ಅಂದ್ರೆ ಏನಾಗುತ್ತೆ? tan x. tan x is equal to plus or minus 1 ಅಂತ ಅಂದ್ರೆ ಏನು? ವ್ಯಾಲ್ಯೂ pi by 4. therefore ಎಲ್ಲಿದೆ? n pi plus pi by 4. ಆಪ್ಷನ್ ನಂಬರ್ A is the right answer. Okay. Okay, coming to next question 59, which is also asked in 2019, right? So ಏನ್ ಕೇಳಿದಾರೆ ನೋಡಿ, √3 cosecant 20 degree minus secant 20 degree is equal to ಏನಾಗುತ್ತೆ ಅಂತ ಕಂಡುಹಿಡಿಬೇಕು. ಹೌದಲ್ವಾ? ಸೊ ನಮಗೆ ಇವೆಲ್ಲ 20 ಡಿಗ್ರಿ ವ್ಯಾಲ್ಯೂಸ್ ಎಲ್ಲ ಗೊತ್ತಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಹೇಗೋ ಒಂದು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಹೌದಲ್ಲ? ಸೊ ಹೌ ಟು ಡೂ ದಟ್ ಒನ್? ದಟ್ ಈಸ್ ನಥಿಂಗ್ ಬಟ್ cosecant 20 ಅಂತ ಅಂದ್ರೆ ಏನು? sin 20 1 by sin ಮೈನಸ್ secant ಅಂದ್ರೆ ಏನು? 1 by cos. ಈಗ ನಾನು ಇದನ್ನು LCM ತಗೊಂಡ್ರೆ ನನಗೇನು ಸಿಗುತ್ತೆ? √3 into cos 20 degree minus sin 20 degree whole divided by sin 20 degree cos 20 degree. Then what will you get? √3. ಈಗ ಇದು ಏನಾಗುತ್ತೆ ಅಂದ್ರೆ, √3ಗೆ ನನಗೇನು ವ್ಯಾಲ್ಯೂಸ್ ಗೊತ್ತಿಲ್ಲ, ಬಟ್ ಅಬ್ಸರ್ವ್ ಮಾಡಿ, √3/2 ಇದ್ದಿದ್ರೆ ಏನೋ ಒಂದು ಮಾಡ್ಬೋದಿತ್ತು. ಸೊ ನಾವೇನು ಮಾಡೋಣ? 2 into multiply and divide by 2 ಮಾಡಿದಾಗ ಏನಾಗುತ್ತೆ? ಬೋತ್ ಸೈಡ್ಸ್ ಇಲ್ಲಿ ನೋಡಿ,
ಇವಾಗ ಏನಾಗುತ್ತೆ √3/2 ಅಂದ್ರೆ ಏನು sin 60 ಡಿಗ್ರಿ sin 60 cos 20 minus cos 60 sin 20 sin x cos y minus cos x sin y ಅಂತ ಅಂದ್ರೆ ಏನಾಗುತ್ತೆ ನಿಮಗೆ ಏನಾಗುತ್ತೆ sin of x minus y ಆಗುತ್ತೆ. ಹಾಗಾಗಿ ಇದನ್ನ ಕನ್ವರ್ಟ್ ಮಾಡ್ತೀರಾ 2 into sin of x minus y ಅಂದ್ರೆ 60 ಡಿಗ್ರಿ ಮೈನಸ್ 20 ಡಿಗ್ರಿ ಡಿವೈಡೆಡ್ ಬೈ sin 20 ಡಿಗ್ರಿ cos 20 ಡಿಗ್ರಿ. ಈಗ ಇದೇನೋ 40 ಆಯ್ತು. ಇದನ್ನ ಅಬ್ಸರ್ವ್ ಮಾಡಿ, ಇದೇನಾಗುತ್ತೆ sin ಥೀಟಾ ಕಾಸ್ ಥೀಟಾ ಇದೆ ಅಂದ್ರೆ 2 sin ಥೀಟಾ ಕಾಸ್ ಥೀಟಾ ಇದ್ದಿದ್ರೆ sin 2 ಥೀಟಾ. ಅದಕ್ಕೆ ಇದಕ್ಕೂ ಏನು ಮಾಡೋಣ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2. ಅವಾಗೇನಾಗುತ್ತೆ, ಇದಕ್ಕೆ sin 2 ಥೀಟಾ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ನಮಗೆ, ಈ 2 ಮೇಲೆ ಹೋದ್ರೆ 2 2s are 4 and here you are getting sin 40 degree divided by sin 2 theta sin 2 into 20 40 degree. Cancel out, what remains is 4. So the answer is option B 4. ಅರ್ಥ ಆಯ್ತಲ್ಲ, ಸ್ವಲ್ಪ ಸಿಂಪ್ಲಿಫಿಕೇಶನ್ ಇದೆ, ಅದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ ನೀವು, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ದಟ್ ಈಸ್ ಕ್ವಶನ್ ನಂಬರ್ ಯಾವುದು 60. ಓಕೆ, ದಟ್ ಈಸ್ ಕ್ವೆಶನ್ ನಂಬರ್ 60 and that is asked in 2020, ರೈಟ್. ಏನು ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ದ ವ್ಯಾಲ್ಯೂ ಆಫ್ sin square 51 ಡಿಗ್ರಿ ಪ್ಲಸ್ sin square 39 ಡಿಗ್ರಿ ಈಸ್ ಏನಾಗುತ್ತೆ, ಅಬ್ಸರ್ವ್ ಕ್ಲಿಯರ್ಲಿ. sin square 51 ಡಿಗ್ರಿ ಪ್ಲಸ್ sin square 39 ನಾನು 90 ಮೈನಸ್ 51 ಅಂತ ಬರಿಬೋದಲ್ಲ, ರೈಟ್. ಯಾಕೆ, ಇದೇನಾಗುತ್ತೆ ಅವಾಗ ನನಗೆ sin square 51 ಡಿಗ್ರಿ ಪ್ಲಸ್ 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, sin will change to cos square 51 degree. Sin square theta plus cos square theta is equal to 1. Got it? ಸೊ ಹಾಗಾಗಿ ಈ ತರ ಕ್ವಶನ್ಸ್ ಏನಿರ್ತಾವಲ್ಲ ಆದಷ್ಟು ಚೆಕ್ ಮಾಡಿ. ಸಮ್ ಬಂದ್ಬಿಟ್ಟು ಅಂದ್ರೆ ಇವೆರಡನ್ನ ಆಡ್ ಮಾಡಿದ್ರೆ 90 ಡಿಗ್ರಿ ಬರ್ತಿದೆ ಅಂದ್ರೆ ಈ ತರ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಇಂಥ ಪ್ರಾಬ್ಲಮ್ಸ್ ಅಲ್ಲಿ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ 61. ಇಫ್ tan a plus cot a is equal to 2 then the value of tan power 4 ಪ್ಲಸ್ ಕಾಟ್ ಪವರ್ 4 ಏನಾಗುತ್ತೆ, ಅಬ್ಸರ್ವ್ ಮಾಡಿ. ಏನು ಕೊಟ್ಟಿದ್ದಾರೆ, ಟ್ಯಾನ್ ಎ ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 2. ಅವ್ರು ಕೇಳಿರೋದು ಪವರ್ 4 ತಾನೆ. ಲೆಟ್ ಅಸ್ ಸಿ. ಇದನ್ನ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಟ್ಯಾನ್ ಎ cot a is equal to 2 square 4. tan con reciprocal of each other, so cancel out. ಆ 2 ಆ ಕಡೆ ಹೋದ್ರೆ ಏನಾಗುತ್ತೆ, tan square plus cot square a is equal to 4 minus 2 2. ಆದ್ರೆ ಅವ್ರು ಕೇಳಿರೋದು tan ಪವರ್ 4 ತಾನೆ. ಸೊ ಏನ್ ಮಾಡೋಣ, ಇನ್ನೊಮ್ಮೆ ಸ್ಕ್ವೇರಿಂಗ್ ಮಾಡೋಣ. ಅವಾಗ ಏನಾಗುತ್ತೆ, a ಸ್ಕ್ವೇರ್ ಅಂತ ಅಂದ್ರೆ tan ಪವರ್ 4a ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಕಾಟ್ ಟು ದ ಪವರ್ 4a ಪ್ಲಸ್ 2ab ಅಂತ ಅಂದ್ರೆ tan ಕಾಟ್ ರೆಸಿಪ್ರೋಕಲ್ ಕ್ಯಾನ್ಸಲ್ ಆಗುತ್ತೆ. 2 ಸ್ಕ್ವೇರ್ 4, ಮತ್ತೆ ಆ ಕಡೆ ಹೋದ್ರೆ 4 minus 2 is equal to 2. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮಗೆ ಸಿಗುತ್ತೆ, ದಟ್ ಈಸ್ tan ಪವರ್ 4a plus cot power 4a is equal to 2. Got it? So that is the answer, option D, right? Next 62, that is the value of cos of sin pi by 3 plus cos inverse pi by 3. sin inverse plus cos inverse ಕೇಳಿದ್ದಾರೆ, ಹೌದಲ್ಲ. ಸೊ ಅದನ್ನು ಡೈರೆಕ್ಟ್ ಆಗಿ ಹೇಳ್ಬಹುದು, ಏನು, sin inverse theta plus cos inverse theta. ಇದೇನಾಗುತ್ತೆ ಆನ್ಸರ್ ನಿಮಗೆ. ನಂತರ ನೀವು ಕೂಡ ತಪ್ಪು ಮಾಡಕ್ ಹೋಗ್ಬೇಡಿ ಈ ಕ್ವೆಶನ್ಗೆ. ಇಲ್ಲಿ ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ವೈ ನಾವೇನ್ ಅನ್ಕೊಂತೀವಿ, ನಮಗೆ ಆಲ್ರೆಡಿ ಗೊತ್ತಿದೆ. ಸೈನ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಸೇಮ್ ಆಂಗಲ್ ಬಂದಾಗ ನಾವೇನ್ ತಗೋಬೇಕು, π/2. cos π/2 ಅಂದ್ರೆ cos 90, cos 90 ಅಂದ್ರೆ 1. ಡೋಂಟ್ ರೈಟ್ ಲೈಕ್ ದಟ್. ಓಕೆ, ಅಬ್ಸರ್ವ್ ಕ್ಲಿಯರ್ಲಿ. ಸೈನ್ ಇನ್ವರ್ಸ್ ಇನ್ಪುಟ್ ಏನಾಗಬೇಕಿಲ್ಲಿ, -1 to 1 ತಾನೆ ಡೊಮೇನು, ಆದ್ರೆ ಇಲ್ಲಿ ಏನ್ ತಗೊಂಡಿದ್ದಾರೆ, π/3. ಹಾಗಾಗಿ ಅದೇನಾಗುತ್ತೆ ಆನ್ಸರು, ಇದು ಡಿಫೈನೇ ಆಗೋದಿಲ್ಲ, therefore does not exist. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದ ಡೊಮೈನ್ ಆಫ್ ದ ಫಂಕ್ಷನ್ ಡಿಫೈನ್ಡ್ ಬೈ ಸೋ ಅಂಡ್ ಸೋ ಕ್ವಾಂಟಿಟಿ ಕೊಟ್ಟಿದ್ದಾರೆ ನೋಡಿ. ಕಾಸ್ ಇನ್ವರ್ಸ್ ಎಂದು ನಮಗೆ ಗೊತ್ತಿದೆ ಡೊಮೇನ್ ಏನಾಗುತ್ತೆ ಅಂತೇಳಿ. ಏನಾಗುತ್ತೆ, ಜಸ್ಟ್ ಈಗ ತಾನೇ ಹೇಳಿದೆ, ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್ಗೆ ಡೊಮೇನ್ -1, 1. ಸೊ ದೇರ್ಫೋರ್ ಕಾಸ್ ಇನ್ವರ್ಸ್ ಒಳಗಡೆ ಇನ್ಪುಟ್ ಏನಿದೆಯಲ್ಲ, ಈ ವ್ಯಾಲ್ಯೂ ಎಲ್ಲಿ ಲೈ ಆಗಬೇಕು, -1 ಇಂದ 1ಗೆ ಲೈ ಆಗಬೇಕು. ಓಕೆನಾ,
ರೈಟ್. ಸೊ ನಾವೇನ್ ಮಾಡ್ತೀವಿ ಅದನ್ನ ಈ ರೀತಿ ಬರ್ಕೊಂತೀವಿ. ನೆಕ್ಸ್ಟ್ ವಿ ನೋ ದಟ್ ಸ್ಕ್ವೇರ್ ರೂಟ್ ಒಳಗಡೆ ಇರೋದ್ರಿಂದ ಈ ವ್ಯಾಲ್ಯೂ ಏನಾಗಿರ್ಬೇಕು ನಮಗೆ 0 ಮತ್ತೆ 1 ಮಧ್ಯದಲ್ಲಿ ಲೈ ಆಗಬೇಕು. ದೇರ್ ಫೋರ್ ಇದಕ್ಕೆ +1 ಆಡ್ ಮಾಡಿದ್ರೆ 1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ 2 -1 +1 +1 +1 1 +1 2 -1 +1 gone 0 +1 1. Right. So x lies in between 1, 2. Therefore domain ಏನಾಗುತ್ತೆ the 2 is equal to ಇರೋದ್ರಿಂದ closed interval 1, 2. That is option D. Right. This was also asked in 2020. Right. Coming to next question, that is 64, I guess. That is a 2021 question. Wait a minute, let me arrange. Okay. Right. The value of cos 1200 degree plus tan 1485 degree is. ಏನ್ ಮಾಡಬೇಕು, ಇದಕ್ಕೆ ನಮಗೆ ಕ್ವಾಡ್ರಂಟ್ ಸೈನ್ ಸ್ಕೀಮ್ ಕರೆಕ್ಟಾಗಿ ಗೊತ್ತಿರಬೇಕು. ಓಕೆ. ಸೊ ಏನು ಹೇಳಿದಾರೆ ಅವರು 1200. ನಾನೀಗ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ತಾನೆ. ಅಂದ್ರೆ ಏನು 0 18 18 2 36 18 3 54 4 72. ರೈಟ್. ನೆಕ್ಸ್ಟ್ ಏನಾಗುತ್ತೆ 18 5 90 18 6 108 18 7 126 18 9 144. ಏನಾಗುತ್ತೆ ಇದು 180 ಡಿಗ್ರಿ 360 ಡಿಗ್ರಿ 540 ಡಿಗ್ರಿ 720 ಡಿಗ್ರಿ 900 ಡಿಗ್ರಿ 1080 ಡಿಗ್ರಿ 1260 1440 ಡಿಗ್ರಿ. ಅಲ್ಲಿಗೆ ನಮಗೆ ಆಂಗಲ್ಸ್ ಗೊತ್ತಾದ್ವು. ಹೌದಲ್ವಾ. ಕಾಸ್ 1200 ಬೇಕು. ಎಲ್ಲಿದೆ 1260ಗಿಂತ ಮುಂಚೆ. ದೇರ್ಫೋರ್ ಐ ಕ್ಯಾನ್ ರೈಟ್ ದಟ್ ಆಸ್ cos 1260 degree minus 60 degree. Yes or no? Therefore ಏನಾಗುತ್ತೆ second quadrant cos is negative. cos 60 ಅಂತ ಅಂದ್ರೆ ಎಷ್ಟು 1/2 ಆಗುತ್ತೆ. ಓಕೆ. ನೆಕ್ಸ್ಟ್ ಅದೇ ರೀತಿ ಟ್ಯಾನ್ ಬರಿಬೇಕಲ್ಲ 1485 ಅಂತ ಅಂದ್ರೆ 1440 ಡಿಗ್ರಿ ಪ್ಲಸ್ 45 ಡಿಗ್ರಿ. ದಟ್ ಈಸ್ ಫಸ್ಟ್ ಕ್ವಾಡ್ರೆಂಟ್. ಸೊ tan 45 is 1. ಅಲ್ಲಿಗೆ ಏನಾಗುತ್ತೆ -half + 1 ಅಂದ್ರೆ ಏನಾಗುತ್ತೆ half. therefore option A is the right answer. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ದ ವ್ಯಾಲ್ಯೂ ಆಫ್ tan 1 degree, tan 2 degree, tan 3 degree, tan 89 degree is. ಅಂದ್ರೆ ಏನು tan 1 2 tan 3 tan 4 ಈ ತರ ಹೋಗ್ತಾ ಇದೆ ಅಪ್ ಟು tan 89 ಡಿಗ್ರಿ. ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದ್ರೆ ದಿಸ್ ಇಸ್ ಕ್ವೈಟ್ ಸಿಂಪಲ್. ಅಬ್ಸರ್ವ್ ಕ್ಲಿಯರ್ಲಿ. tan 1 degree ಈಗ ಪೇರಿಂಗ್ ಮಾಡ್ಕೊಂತ ಬರ್ಬೇಕು. tan 1 degree tan 89 ನ ಇದ್ರ ಪಕ್ಕಕ್ಕೆ ಬರೀರಿ. ಯಾಕೆ ಬರಿಬೇಕು ಅಂದ್ರೆ 89 ಕ್ಯಾನ್ ಬಿ ರಿಟನ್ ಆಸ್ 90 - 1 ಡಿಗ್ರಿ. ಅದೇ ರೀತಿ tan 2 ಅದ್ರ ಪ್ರೀವಿಯಸ್ ಯಾವ್ದಿರುತ್ತೆ ಅದನ್ನ ಬರೀರಿ. tan 88 ನಥಿಂಗ್ ಬಟ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ 90 - 2 ಡಿಗ್ರಿ. ಇದೇ ರೀತಿ ನಾನು ಪೇರಿಂಗ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ ವಿಲ್ ಗೋ ಆನ್. ಎಲ್ಲಿವರೆಗೂ tan 44 ಮತ್ತೆ tan 44 90 ಆಗಬೇಕು ಅಂದ್ರೆ ಎಷ್ಟು 44 46 ಮಧ್ಯಕ್ಕೆ ಒಂದೇ ಒಂದು ಉಳ್ಕೊಳುತ್ತೆ. ದಟ್ ಈಸ್ tan 45 ಡಿಗ್ರಿ. ರೈಟ್. ಸೊ ಅದನ್ನು ನಾವೇನ್ ಮಾಡ್ತೀವಿ ಹೇಗೆ ಬರೀತೀವಿ tan 44 ಡಿಗ್ರಿ ಇಂಟು tan 46 ಇತ್ತಲ್ಲ ಅದನ್ನ ಏನಂತ ಬರೀತೀನಿ 90 - 44 ಡಿಗ್ರಿ. ಯಾಕೆ ಬರೀತೀನಿ ಅಂತ ಹೇಳ್ತೀನಿ. tan 45 ಡಿಗ್ರಿ. ರೈಟ್. ಇದನ್ನು ಸಿಂಪ್ಲಿಫೈ ಮಾಡಕ್ ಹೊರಟ್ರೆ 90 ಅಂದ್ರೆ ಆಡ್ ಆಂಗಲ್ tan ಚೇಂಜಸ್ ಟು cot. therefore ಇದೇನಾಗುತ್ತೆ tan 1 ಡಿಗ್ರಿ cot 1 ಡಿಗ್ರಿ. tan cot ರೆಸಿಪ್ರೋಕಲ್ ತಾನೆ ಕ್ಯಾನ್ಸಲ್ ಔಟ್ ಆಗ್ಬಿಟ್ಟು 1 ಉಳಿಯುತ್ತೆ. ಅದೇ ರೀತಿ ಇದು ಕ್ಯಾನ್ಸಲ್ ಔಟ್ ಆಗುತ್ತೆ 1 ಉಳಿಯುತ್ತೆ. ಅದೇ ರೀತಿ tan 44 ಇದನ್ನು ಕ್ಯಾನ್ಸಲ್ ಔಟ್ ಆಗಿ 1 ಉಳಿಯುತ್ತೆ. tan 45 ಕೂಡ 1 × 1 × 1 × 1 ಮಾಡಿದ್ರೆ ಎಷ್ಟಾಗುತ್ತೆ ಆನ್ಸರು 1. therefore option B is the right answer. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕಮಿಂಗ್ ಟು 66th question. what is being asked 2021 ಅದು ಕೂಡ the function f of x is equal to √3 sin 2x minus cos 2x plus 4 is 1 1 in the interval. 1 1 ಆಗಬೇಕು ಅಂತ ಅಂದ್ರೆ ಏನು, ನಾವು ಒಂದು ನಾರ್ಮಲಿ ನೋಡ್ತೀವಿ, ಇನ್ನೊಂದು f dash of x ಕಂಡುಹಿಡಿತೀವಿ. ಓಕೆ. ಅಥವಾ ಅದಕ್ಕಿಂತ ಸಿಂಪಲ್ f of x ನ ನಾವು ಸ್ವಲ್ಪ ಸಿಂಪ್ಲಿಫೈ ಮಾಡಬಹುದು. ಹೇಗೆ, ಇದನ್ನ /2 ಇಂದ ಮಾಡಿದ್ರೆ ಏನಾಗುತ್ತೆ, √3/2 ಅಂದ್ರೆ ಎಷ್ಟು, √3/2 ಮೀನ್ಸ್ cos 60 ಡಿಗ್ರಿ, cos 60 sin 2x, cos ಥೀಟಾ ಅಲ್ಲ cos x sin y ಮೈನಸ್ sin x cos y, 1/2 ಅಂದ್ರೆ sin 60. ರೈಟ್. ಸೊ ಇದು ಟೋಟಲಿ ಏನಾಗ್ಬಿಡುತ್ತೆ ನಮಗೆ ಕನ್ವರ್ಟ್ ಆಗ್ಬಿಟ್ಟು ಏನಾಗುತ್ತೆ ಅಂದ್ರೆ, ಜಸ್ಟ್ ಎ ಮಿನಿಟ್, ಲೆಟ್ ಮಿ ಫೋಲ್ಡ್ ದಿಸ್ ಶೀಟ್. ರೈಟ್. ಏನಾಗುತ್ತೆ ಅಬ್ಸರ್ವ್ ಮಾಡಿ, √3/2 sin 2x ಮೈನಸ್ cos 2x by
ಇಲ್ಲಿ 1/2. ಓಕೆ, ನಾವೇನು ಮಾಡಿದ್ದೀವಿ ಇಲ್ಲಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಮಾಡಿದ್ದೀವಿ, ಪ್ಲಸ್ 4 ಹಾಗೆ ಇರಲಿ. ಈಗ ಇದೇನಾಯಿತು, ಸೈನ್ 60 ಕಾಸ್ 60 ಕಾಸ್ ಥೀಟಾ ಕಾಸ್ ಎಕ್ಸ್ ಸೈನ್ ವೈ ಮೈನಸ್ ಸೈನ್ ಎಕ್ಸ್ ಕಾಸ್ ವೈ. ಆದರೆ ಏನಾಗುತ್ತೆ, ಫಾರ್ಮುಲಾ ಏನಿದೆ, ಸೈನ್ ಆಫ್ ಎಕ್ಸ್ ಮೈನಸ್ ವೈ. 2x ಮೈನಸ್ ವೈ ಅಂದರೆ 60 ಡಿಗ್ರಿ, ದಟ್ ಈಸ್ ನಥಿಂಗ್ ಬಟ್ ಪೈ ಬೈ 60 ಅಲ್ಲ, ಕಾಸ್ 30 ತಾನೆ ಅದು. ಓಕೆ, 30 ಮೀನ್ಸ್ ಪೈ ಬೈ 6 ಪ್ಲಸ್ 4. ನಾವು ವಾಟ್ ಈಸ್ ದ ವ್ಯಾಲ್ಯೂ, ನಾವು ಎಫ್ ಆಫ್ ಎಕ್ಸ್ 1 ಆಗಬೇಕು ಅಂದರೆ ಈ ವ್ಯಾಲ್ಯೂ ದಿಸ್ ವಿಲ್ ಲೈ ಇನ್ ಬಿಟ್ವೀನ್ ವಾಟ್, ಮೈನಸ್ ಪೈ ಬೈ 2 ಟು ಪೈ ಬೈ 2x ಮೈನಸ್ ಪೈ ಬೈ 6 ಇದೆಯಲ್ಲ, ಇದು ಎಲ್ಲಿಗೆ ಲೈ ಆಗುತ್ತೆ, ಪೈ ಬೈ 2 ಇಂದ ಪೈ ಬೈ 2ಗೆ, ಮೈನಸ್ ಪೈ ಬೈ 2 ಟು ಪೈ ಬೈ 2. ನನಗೆ ಇದಕ್ಕೆ ಎಕ್ಸ್ ನಾನು ಸಿಂಪ್ಲಿಫೈ ಮಾಡಬೇಕಂದ್ರೆ ಇಲ್ಲೇನಾಗುತ್ತೆ, ಪ್ಲಸ್ ಪೈ ಬೈ 6 ಪ್ಲಸ್ ಪೈ ಬೈ 6 ಪ್ಲಸ್ ಪೈ ಬೈ 6 ಆದರೆ ಕ್ಯಾನ್ಸಲ್ ಔಟ್ ಆಗುತ್ತೆ. ಅವಾಗೇನಾಗುತ್ತೆ, 2 ಮತ್ತು 6ಗೆ ಎಲ್ಸಿಎಂ 6 ಮೈನಸ್ 3 ಪೈ ಪ್ಲಸ್ ಪೈ ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 2 ಪೈ ಬೈ 6. ಆವಾಗೇನಾಗುತ್ತೆ, ಪೈ ಬೈ 3 ಆಗುತ್ತೆ. ಮೈನಸ್ 6 ಪೈ ಅಂದರೆ ಮೈನಸ್ ಆಗುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು 2x ಲೆಸ್ ದೆನ್ ಆರ್ ಈಕ್ವಲ್ ಟು 6 ಎಲ್ಸಿಎಂ ತಗೊಂಡ್ರೆ 4 ಪೈ ಬೈ 6 ಆಗುತ್ತೆ, ದಟ್ ಈಸ್ ನಥಿಂಗ್ ಬಟ್ 2 ಪೈ ಬೈ 3 ಆಗುತ್ತೆ. ಈಗ ನನಗೆ ಏನು ಬೇಕಿದೆ, 2x ಅಲ್ಲ ಬೇಕಿರೋದು, ಎಕ್ಸ್ ಬೇಕು. ದೇರ್ ಫೋರ್ ಇದನ್ನ ಏನು ಮಾಡೋಣ ನಾವು, 2 ಇಂದ ಡಿವೈಡ್ ಮಾಡಿದ್ರೆ ಮೈನಸ್ ಪೈ ಬೈ 6 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಕ್ಯಾನ್ಸಲ್ ಔಟ್ ಆದರೆ ಪೈ ಬೈ 3 ಉಳಿಯುತ್ತೆ. ದೇರ್ ಫೋರ್ ಎಫ್ ಆಫ್ ಎಕ್ಸ್ 1 ಆಗಬೇಕು ಅಂದರೆ ಯಾವ ಇಂಟರ್ವಲ್ ಅಲ್ಲಿ ಆಗುತ್ತೆ, ಮೈನಸ್ ಪೈ ಬೈ 6 ಇಂದ ಪೈ ಬೈ 3 ಅಲ್ಲಿ. ಎಲ್ಲಿದೆ ಅದು, ಮೈನಸ್ ಪೈ ಬೈ 6 ಆಪ್ಷನ್ ಏನಾ, ಮೈನಸ್ ಪೈ ಬೈ 6 ಮೈನಸ್ ಪೈ ಬೈ 6 ಮೈನಸ್ ಓಕೆ ಪ್ಲಸ್ ಪೈ ಬೈ 3. ದೇರ್ ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಆಲ್ಸೋ 2021 ಕ್ವೆಶನ್. ಓಕೆ, ಸೊ ಅದಕ್ಕೆ ಏನು ಬರುತ್ತೆ ಆನ್ಸರ್, ಕಾಸ್ ಆಫ್ ಕಾಟ್ ಇನ್ವರ್ಸ್ ಮೈನಸ್ ರೂಟ್ 3 ಪ್ಲಸ್ ಪೈ ಬೈ 6. ಇದು ಸಿಂಪಲ್ ಇದೆ, ನಮಗೆ ಗೊತ್ತಿದೆ. ಕಾಸ್ ಆಫ್ ಕಾಟ್ ಇನ್ವರ್ಸ್ ಮೈನಸ್ ಥೀಟಾ ಇದ್ದಾಗ ನಾವೇನು ಮಾಡ್ತೀವಿ, ಪೈ ಮೈನಸ್ ಕಾಟ್ ಇನ್ವರ್ಸ್ ಥೀಟಾ ತಾನೆ, ಪ್ಲಸ್ ಪೈ ಬೈ 6. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ಕಾಸ್ ಆಫ್ ಪೈ ಮೈನಸ್ ಕಾಟ್ ಇನ್ವರ್ಸ್ ಆಫ್ ಪೈ ಬೈ 3 ಅಂತಂದ್ರೆ ಎಷ್ಟು, ಸಾರಿ ಕಾಟ್ ಇನ್ವರ್ಸ್ ಆಫ್ ರೂಟ್ 3 ಅಂತಂದ್ರೆ ಎಷ್ಟಾಗುತ್ತೆ, ರೂಟ್ 3 ಅಂದರೆ ಕಾಸ್ ರೂಟ್ 3 ಯಾವಾಗ ಬರುತ್ತೆ, 30 ಡಿಗ್ರಿಗೆ, ದಟ್ ಮೀನ್ಸ್ ಪೈ ಬೈ 6 ಪ್ಲಸ್ ಪೈ ಬೈ 6 ಮೈನಸ್ ಪೈ ಬೈ 6 ಪ್ಲಸ್ ಪೈ ಬೈ 6 ಕ್ಯಾನ್ಸಲ್, ಕಾಸ್ ಪೈ ಅಷ್ಟೇ ಉಳಿಯುತ್ತೆ. ಆನ್ಸರ್ ಏನು, -1 ಡೈರೆಕ್ಟ್ ಇತ್ತು. ಓಕೆ, ರೈಟ್, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ದಿಸ್ ವಾಸ್ ಆಕ್ಚುಲಿ ದ ಕ್ವಶನ್ ವಿಚ್ ಗಾಟ್ ಗ್ರೇಸ್ ಮಾರ್ಕ್ಸ್. ಯಾಕೆ ಅಂತಂದ್ರೆ ಇಲ್ಲಿ ಮಧ್ಯಕ್ಕೆ ಪ್ಲಸ್ ಇರಬೇಕಿತ್ತು, ಪ್ಲಸ್ ಇಲ್ಲ ಅನ್ನೋ ಕಾರಣಕ್ಕೆ ಕ್ವಶನಿಗೆ ಗ್ರೇಸ್ ಮಾರ್ಕ್ಸ್. ರೈಟ್, ವೈ, ಬಿಕಾಸ್ ವಾಟ್ ವಾಸ್ ದ ಆನ್ಸರ್, ಅಬ್ಸರ್ವ್ ಕ್ಲಿಯರ್ಲಿ, ಟ್ಯಾನ್ ಇನ್ವರ್ಸ್ 1/√3 ಸೈನ್ 5 ಪೈ ಬೈ 2 ಅಂದರೆ ಎಷ್ಟಾಗುತ್ತೆ, 5 × 180, ಅದೇನಾಗುತ್ತೆ ನಮಗೆ ಆ್ಯಕ್ಚುಲಿ 1 ಆಗುತ್ತೆ, ಹೌದಾ, ಇಂಟು ಸೈನ್ ಇನ್ವರ್ಸ್ ಕಾಸ್ ಸೈನ್ ಇನ್ವರ್ಸ್ √3/2 ಅಂತ ಅಂದರೆ ಎಷ್ಟಾಗುತ್ತೆ, √3/2 60 ತಾನೆ, ಸೈನ್ ಇನ್ವರ್ಸ್ ಸೈನ್ 60 ಅಂದರೆ 60. ಸೊ ಕಾಸ್ 60 ಮೀನ್ಸ್ ಕಾಸ್ ಪೈ ಬೈ 3. ದೇರ್ ಫೋರ್ ಇಲ್ಲೇನಾಗುತ್ತೆ, ಟ್ಯಾನ್ ಇನ್ವರ್ಸ್ 1/√3 ಇಂಟು ಸೈನ್ ಇನ್ವರ್ಸ್ ಕಾಸ್ 60 ಮೀನ್ಸ್ ಹೌ ಮಚ್, 1/2. 1/2 ಅಂತಂದರೆ ಎಷ್ಟು, 30 ಡಿಗ್ರಿ. ಆ್ಯಂಡ್ ಇದು ಎಷ್ಟಾಗುತ್ತೆ, 1/√3 ದಟ್ ಈಸ್ ಆಲ್ಸೋ 30. ದಟ್ ಮೀನ್ಸ್ ವಾಟ್, ಪೈ ಬೈ 6. ಅವರು ಪ್ಲಸ್ ಕೊಡಬೇಕಿತ್ತು, ಇಂಟು ಕೊಟ್ಟಿದ್ದಾರೆ. ಇಂಟು ಕೊಟ್ಟಾಗ ಏನಾಗುತ್ತೆ, ಪೈ ಸ್ಕ್ವೇರ್ ಬೈ 36 ಬರುತ್ತೆ. ಬಟ್ ಅದೆಲ್ಲೂ ಇಲ್ಲ ಆಪ್ಷನಲ್ಲಿ. ಅವ್ರು ಪ್ಲಸ್ ಕೊಟ್ಟಿದ್ರೆ ಏನಾಗೋದು, ಕರೆಕ್ಟ್ ಆಗೋದು. ಅವಾಗೇನಾಗ್ತಿತ್ತು, 2 ಪೈ ಬೈ 6, 2 1s 2 3s, ಆನ್ಸರ್ ವಿಲ್ ಬಿ ಪೈ ಬೈ 3. ಅದು ಆಪ್ಷನಲ್ಲಿ ಐತೆ, ಪೈ ಬೈ 3. ಅರ್ಥ ಆಯ್ತಲ್ಲ. ಸೊ ಅದು ಕ್ವಶನ್ ಸ್ವಲ್ಪ ಪ್ಲಸ್ ಅಷ್ಟೇ ತಪ್ಪಿದೆ, ಬಟ್ try to understand the question. Okay, next, domain of cos inverse step x ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಇಂದ ಡೊಮೈನ್ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ. ಕಾಸ್ ಇನ್ವರ್ಸ್ ವ್ಯಾಲ್ಯೂಸ್ ಎಲ್ಲಿ ಲೈ ಆಗುತ್ತೆ, ದೇ ಲೈ ಇನ್ ಬಿಟ್ವೀನ್ -1 to 1, ಎಸ್ ಆರ್ ನೋ. ಸೊ ದೇರ್ ಫೋರ್ ಏನಾಗುತ್ತೆ, ಆ ಸ್ಟೆಪ್ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಅದೇನಾಗುತ್ತೆ ನಮಗೆ, ಸ್ಟೆಪ್ ಎಕ್ಸ್ ಲೈಸ್ ಇನ್ ಬಿಟ್ವೀನ್ 1 to -1. -1 ಇಂದ 1 ಮಧ್ಯದಲ್ಲೇ ಆನ್ಸರ್ ಬರಬೇಕು ನನಗೆ ಅಂತ ಅಂದರೆ ಡೆಫಿನೆಟ್ಲಿ ಎಕ್ಸ್ ಮಸ್ಟ್ ಬಿಲಾಂಗ್ ಟು 1. -1 ಇಂದ 1 ಅಲ್ಲ, 1ಕ್ಕಿಂತ ಮುಂದೆ ಇದ್ರೂ ಆನ್ಸರ್ 1 ಬರುತ್ತೆ. ಎಲ್ಲಿವರೆಗೂ, 2ವರೆಗೂ, ಬಟ್ ಓಪನ್ 2, ರೈಟ್, ಅಲ್ಲಿವರೆಗೂ ಕೂಡ ನಮಗೆ ಆನ್ಸರ್ ಏನು ಸಿಗುತ್ತೆ, 1 ಸಿಗುತ್ತೆ. ಓಕೆ, ಸೊ ದೇರ್ಫೋರ್ ವಾಟ್ ಈಸ್ ದ ಆನ್ಸರ್, ಯಾಕಂದರೆ
ಸ್ಟೆಪ್ ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 2 ಅಂದರೆ 2ನೇ ಬರುತ್ತೆ, ಬಟ್ 1.99 ಅಂದರೆ 1 ಬರುತ್ತೆ. ಹಾಗಾಗಿ ಇಲ್ಲಿವರೆಗೂ ತಗೊಂಡಿದ್ದೀವಿ. ದೇರ್ಫೋರ್ ಆಪ್ಷನ್ ಡಿ is the right answer. Okay. Next, question number 70. ಇದು ಡೈರೆಕ್ಟ್ ಆಗಿ ಹೇಳ್ಬೋದು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ tan x ಇಂದ ಗ್ರಾಫ್ ಬರೀರಿ. ಇನ್ನು ಸೆಕೆಂಡ್ ಕ್ವಾಡ್ರಂಟ್ ಏನಾಗ್ತೈತೆ ಹೇಳ್ರಿ ನೀವೇ, ಇದು ಇನ್ಕ್ರೀಸ್ ಆಗುತ್ತೆ ತಾನೆ, ಮೈನಸ್ ಇನ್ಫಿನಿಟಿ. ಯಾಕಂದ್ರೆ ಅದು ಹೆಂಗ್ ಬರುತ್ತೆ ಹೇಳ್ರಿ, ಈ ರೀತಿ ಬರುತ್ತೆ. ಸೆಕೆಂಡ್ ಕ್ವಾಡ್ರಂಟಿಗೆ ಬಂದಾಗ ಇಲ್ಲೇನಾಗುತ್ತೆ, ಮೈನಸ್ ಇನ್ಫಿನಿಟಿಯಿಂದ 0 ಕಡೆಗೆ ಇನ್ಕ್ರೀಸ್ ಆಗುತ್ತೆ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ಡೈರೆಕ್ಟ್ ಕ್ವಶನ್. ಓಕೆ. ನೆಕ್ಸ್ಟ್ 71. ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಒನ್? ದ ಡಿಗ್ರಿ ಮೆಜರ್ ಆಫ್ π/32. ಇದು ಆಕ್ಚುಲಿ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರು ಒಳ್ಳೇದು, ಬಟ್ ನೀವು ಮಾಡ್ತೀರಾ ಅಂದ್ರೂ ಮಾಡ್ಬೋದು. ಮಾಡೋದು ಹೇಗೆ ಅಂದ್ರೆ π/32ಗೆ ನೀವೇನ್ ಮಾಡ್ತೀರಾ, ರೇಡಿಯನ್ಸಿಗೆ ರೇಡಿಯನ್ಸ್ ಅಲ್ಲಿದೆ, ಫಸ್ಟ್ ಡಿಗ್ರಿ ಕನ್ವರ್ಟ್ ಮಾಡ್ತೀರಾ. ಹೇಗೆ 180/π ಅಂತ ಕನ್ವರ್ಟ್ ಮಾಡಿ. ನಾನು 2022 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಸಿನಲ್ಲ, ಅದರಲ್ಲಿ ಇದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಗೊತ್ತಿರಬೇಕು. ಓಕೆ. π/32 ಅಂದ್ರೆ ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ದಟ್ ಈಸ್ 5 ಡಿಗ್ರಿ 37 ಡಿಗ್ರಿ 37 minutes 30 seconds. Okay. So therefore option B is the right answer. Coming to question number 72. 72 ಏನಾಗುತ್ತೆ ಅಂದ್ರೆ sin 5π/12 sin π/12 ಏನಾಗುತ್ತೆ, ಅದನ್ನ ನಾವು ಯಾವ ರೀತಿ ಬರಿಬಹುದು ಅಂದ್ರೆ sin 5π/12 can be written as π/2 minus π/12 into sin π/12. ಓಕೆ. ನಾವು sin 5π/12 ನ ಈ ರೀತಿ ಬರಿಬಹುದು. ನೆಕ್ಸ್ಟ್ sin 90 ಮೈನಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರಂಟ್, ಸೈನ್ ಪಾಸಿಟಿವ್, π/2 ಇರೋದ್ರಿಂದ ಇದೇನಾಗುತ್ತೆ cos π/12. ಇದೇನಾಯ್ತು sin π/12. sin θ cos θ ಇದೆ ಅಂದ್ರೆ 2 sin θ cos θ ಇದ್ದಿದ್ರೆ sin 2θ ಅಂತ ಬರಿಬಹುದಿತ್ತು. ಅದಕ್ಕೆ ಏನ್ ಮಾಡೋಣ, ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2. ವಾಟ್ ವಿಲ್ ಯು ಗೆಟ್? 1/2. ಹಾಗೆ ಇರಲಿ sin 2θ. 2 into π/12 ಅಂದ್ರೆ ಏನಾಗುತ್ತೆ, π/6, which is nothing but 1/2. sin π/6 means sin 30. 1/2 1/2 1/4 ಆಗುತ್ತೆ. ಆನ್ಸರ್ 1/4. Okay, that is pretty easy question actually. Next, ಆಲ್ಮೋಸ್ಟ್ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ, ಮೀನ್ಸ್ ಸ್ಲೈಟ್ ಕ್ಯಾಲ್ಕುಲೇಷನ್, ಸ್ವಲ್ಪ ತಲೆ ಉಪಯೋಗಿಸೋದಷ್ಟೇ. This is also the question asked in 2022 and this is very easy actually. Simplification ಜಾಸ್ತಿ ಇದೆ. ಓಕೆ. √2 plus √2 plus √2 plus 2 cos 8 θ. 2 ಕಾಮನ್ ತಗೊಂಡ್ರೆ ಏನಾಗುತ್ತೆ, 1 plus cos 8 θ ಆಗುತ್ತೆ. ಓಕೆ. ಸೊ ಇದನ್ನ ಸಾಲ್ವ್ ಮಾಡೋದು ಹೇಗೆ, 1 plus cos 8 θ ನಮಗೆ ಗೊತ್ತಿದೆ. 1 plus cos θ ಅಂತ ಅಂದ್ರೆ ಫಾರ್ಮುಲಾ ಏನು, 2 cos square θ/2. ಎಸ್ ಆರ್ ನೋ? 1 plus cos θ ಇದ್ರೆ ಏನ್ ಬರೀತೀರಾ, 1 plus cos θ ಹೇಗೆ ಬರುತ್ತೆ, ಇಲ್ಲಿ ಅಬ್ಸರ್ವ್ ಮಾಡಿ, cos 2θ is equal to 2 cos square θ minus 1. ಇದು ಈ ಕಡೆ ಬಂದ್ರೆ 1 plus cos 2θ is equal to 2 cos square θ ಆಗುತ್ತೆ. ರೈಟ್. ಅದೇ ತರ ಇದನ್ನ ಯೂಸ್ ಮಾಡಿ ಇಲ್ಲಿ ಏನ್ ಬರಿಬಹುದು, 2 plus 2 into 2 cos square θ. ಇದ್ರದ್ದು ಅರ್ಧ ಅಂದ್ರೆ ಎಷ್ಟು, 4θ. ರೈಟ್. ಸೊ ಏನಾಗುತ್ತೆ ಈಗ, 2 into 2 4 ರೈಟ್. ಅದು ಸ್ಕ್ವೇರ್ ಇಂದ ಹೊರಗೆ ಬಂದ್ರೆ ಏನಾಗುತ್ತೆ, ಅಬ್ಸರ್ವ್, 2 plus 2 into 2 4, ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ 2, ಕಾಸ್ ಸ್ಕ್ವೇರ್ ಇರೋದು ಕಾಸ್. ಓಕೆ. ಅಗೇನ್ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗಿಲ್ಲಿ, 2 plus 2 ಕಾಮನ್ ತಗೊಂಡ್ರೆ 1 plus cos 4θ. 1 plus cos 4θ ಅಂತ ಅಂದ್ರೆ ಏನು, √2 plus √2 into 2 cos square θ. 4θ ಅಲ್ಲಿ ಅರ್ಧ ಅಂದ್ರೆ 2θ. ಓಕೆ. ನೆಕ್ಸ್ಟ್ ಅದು ಕೂಡ ಸ್ಕ್ವೇರ್ ರೂಟ್ ಇಂದ ಹೊರಗೆ ಬಂದ್ರೆ ನಮಗೆ ಏನ್ ಸಿಗುತ್ತೆ, √2 plus √2 into 2 cos, ಇದೇನಾಗುತ್ತೆ 2 into 1 plus, ಇದ್ರ ಬಗ್ಗೆ ಅಲ್ವಾ ನಾವು ಬರೀತಿದ್ದು, cos square 2θ ಬರ್ದ್ವಿ ಆಲ್ರೆಡಿ. ಈಗ ಏನಾಗುತ್ತೆ ಅಂತ ಬರಿಬೇಕಿತ್ತಲ್ಲ, 2 plus 2 into 2 4, ಇದು ರೂಟ್ ಇಂದ ಹೊರಗೆ ಬಂದ್ರೆ ಏನಾಗುತ್ತೆ, 2 cos 2θ. ಅವಾಗ ಏನ್ ಮಾಡ್ತೀರಾ, ಇನ್ನು ಸಿಂಪ್ಲಿಫೈ ಮಾಡಕ್ ಹೊರಟ್ರೆ 2 ಕಾಮನ್ 1 plus cos 2θ. ವಾಟ್ ವಿಲ್ ಯು ಗೆಟ್, 2 into 2 cos square θ. 2 to 4, ರೂಟ್ ಇಂದ ಹೊರಗೆ ಬಂದ್ರೆ 2 cos ಸ್ಕ್ವೇರ್, ರೂಟ್ ಇಂದ ಹೊರಗೆ ಬಂದ್ರೆ 2 cos θ. ಈ ತರ ಏನ್ ಮಾಡ್ಬೇಕಾಗುತ್ತೆ, ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಸೊ ಜಸ್ಟ್ ಬೇಸ್ಡ್ ಆನ್ ದಿಸ್ ಒನ್ ಫಾರ್ಮುಲಾ, ದೆನ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 2 cos θ. ಓಕೆ. 2 cos θ ಅಂದ್ರೆ ಎಲ್ಲಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ.
ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್, ಇದನ್ನು ಕೂಡ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಾಗುತ್ತೆ ನೋಡಿ. ಕಾಟ್ ಇನ್ವರ್ಸ್ ಆಫ್ ಏನು ಕೊಟ್ಟಿದಾರಲ್ಲ ಅದನ್ನು ಸ್ವಲ್ಪ ರೇಷನಲೈಸ್ ಮಾಡಿ. 1 ಮೈನಸ್ ಸೈನ್, ನಾನು ಕನ್ವೀನಿಯನ್ಸಿಗೆ 1 ಪ್ಲಸ್ ಸೈನ್ 1 ಮೈನಸ್ ಸೈನ್ ಇವೇನಿದಾವಲ್ಲ ಅಲ್ಲಿ ಬರೀ ಏನು ಬರಿತಿದ್ದೀನಿ, ಎಸ್ ಅಂತ ಅಷ್ಟೇ ಬರಿತೀನಿ. ನೀವು ಅದನ್ನ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ ರೈಟ್. ಇದನ್ನ ರೇಷನಲೈಸ್ ಮಾಡಕ್ಕೆ ಹೊರಟ್ರೆ ನಮಗೇನು ಸಿಗುತ್ತೆ? ಆಪ್ಷನ್ಸು ನೆಕ್ಸ್ಟ್ ಪೇಜಲ್ಲಿದೆ. ಲೆಟ್ ಮಿ ಜಸ್ಟ್ ಸಾಲ್ವ್ ದಿಸ್ ಒನ್ ಫಸ್ಟ್. ಓಕೆ, ರೇಷನಲೈಸ್ ಮಾಡಿದ್ರೆ ಏನಾಗುತ್ತೆ? 1 ಮೈನಸ್ ಸೈನ್ ಪ್ಲಸ್ 1 ಪ್ಲಸ್ ಸೈನ್ ಡಿವೈಡ್ ಬೈ 1 ಮೈನಸ್ ಸೈನ್ ಪ್ಲಸ್ 1 ಪ್ಲಸ್ ಸೈನ್. ಓಕೆ, ಏನು ಸಿಗುತ್ತೆ ನಮಗೆ? ರೇಷನಲೈಸ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಏನಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಓಕೆ, ಸೊ ಕಾಟ್ ಇನ್ವರ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ 1 ಮೈನಸ್ ಸೈನ್ ಪ್ಲಸ್ 1 ಪ್ಲಸ್ ಸೈನ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಓಕೆ, ಸೊ ವಾಟ್ ವಿಲ್ ಯು ಗೆಟ್? ಕಾಟ್ ಇನ್ವರ್ಸ್ ಎ ಸ್ಕ್ವೇರ್ ಅಂದ್ರೆ 1 ಬೈ ಸೈನ್, ಈಗ ಬರೆದು ಬಿಡೋಣ 1 ಸೈನ್ ಎಕ್ಸ್ ಅಂತ, ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ 2 ರೂಟ್ ಎ ಬಿ. ರೂಟ್ 1 ಮೈನಸ್ ಸೈನ್ ಇಂಟು 1 ಪ್ಲಸ್ ಸೈನ್ ಅಂದ್ರೆ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಗೇನ್ ಹೋಲ್ ಡಿವೈಡೆಡ್ ಬೈ ಏನಾಗುತ್ತೆ? ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್, 1 ಮೈನಸ್ ಸೈನ್ ಎಕ್ಸ್ ಮೈನಸ್ 1 ಮೈನಸ್ ಇಂಟು ಪ್ಲಸ್ ಮೈನಸ್ ಸೈನ್ ಎಕ್ಸ್. ವಾಟ್ ವಿಲ್ ಯು ಗೆಟ್? 1 minus 1 cancel. What will you get? Cot inverse sin x cancel. 2 plus 2. 1 minus sin square under cos square. Square root cancel. So you will get cos x divided by minus 2 sin x. 2 common ತಗೊಂಡ್ರೆ ನಮಗೆ ಏನು ಉಳಿಯುತ್ತೆ? Cot inverse 1 plus cos x divided by minus sin x. Then what is this simplified as? Cot inverse 1 plus cos ಅಂದ್ರೆ ಈಗ ತಾನೇ ನೋಡಿದೀವಿ 2 cos square, ಇಲ್ಲಿ ಏನಿದೆ ಅದರದ್ದು ಅರ್ಧ ಅಂದ್ರೆ x by 2 ಡಿವೈಡೆಡ್ ಬೈ ಮೈನಸ್ 2 sin theta cos theta ಫಾರ್ಮುಲಾ ಅಂದ್ರೆ sin 2 theta ಹಾಫ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. cos ಕ್ಯಾನ್ಸಲ್ ಆದ್ರೆ ಏನು ಉಳಿಯುತ್ತೆ ನನಗೆ? cot inverse of cos by sin is cot, that is minus cot pi by 2. So what will you get here? pi by 2 ಅಲ್ಲ, x by 2. ಓಕೆ, ಸೊ ಇದೇನಾಗುತ್ತೆ ನಮಗೆ ಗೊತ್ತಿದೆ. ಇನ್ವರ್ಸ್ ಆಫ್ ಮೈನಸ್ ಆಫ್ ಇದೆ ಅಂತ ಅಂದ್ರೆ ಪೈ ಮೈನಸ್ ಕಾಟ್ ಇನ್ವರ್ಸ್ ಕಾಟ್ ಎಕ್ಸ್ ಬೈ 2. ಅವಾಗ ಏನಾಗುತ್ತೆ? ಪೈ ಮೈನಸ್ ಕಾಟ್ ಇನ್ವರ್ಸ್ ಕಾಟ್ ಗಾನ್ ಬೈ ಎಕ್ಸ್ ಬೈ 2. ಸೊ ಯಾವ ಆಪ್ಷನ್ ಆಗುತ್ತೆ ನಿಮಗೆ? ಪೈ ಮೈನಸ್ ಎಕ್ಸ್ ಬೈ 2 ಎಲ್ಲಿದೆ ಅದೇ ನಿಮ್ಮ ರೈಟ್ ಆನ್ಸರ್. ಓಕೆ, ವೇರ್ ಇಸ್ ದಟ್? ಲೆಟ್ ಮಿ ಗೆಟ್ ಇಟ್ ಹಿಯರ್. ಇಟ್ಸ್ ಹಿಯರ್. ಓಕೆ, where is it? Option C. Coming to next question, 75. 75th ಕ್ವಶನ್ ಬಂದ್ಬಿಟ್ಟು ಏನಾಗುತ್ತೆ? ಬೋರ್ಡ್ ಲೆವೆಲ್ ಇರೋದು. ಅದು ಕೂಡ ಸೈನ್ ಇನ್ವರ್ಸ್ ಆಫ್ 2a by 1 plus a square plus cos inverse of 1 minus a square by 1 plus a square is equal to tan inverse. ಓಕೆ, ಸೊ ಇದನ್ನ ನಾವು ಏನಂತ ಸಿಂಪ್ಲಿಫೈ ಮಾಡಬಹುದು? ಡೈರೆಕ್ಟ್ ಆಗಿ ವಿ ಕ್ಯಾನ್ ಈಸಿಲಿ ಡೂ ಇಟ್ ಆಕ್ಚುಲಿ. ಸೊ ಬೋರ್ಡ್ ಲೆವೆಲ್ ಇಂದು ನೀವು ಸಾಲ್ವ್ ಮಾಡಬಹುದು ಇಫ್ ಯು ಆರ್ ಇಂಟ್ರೆಸ್ಟೆಡ್, ರೈಟ್? ಏನಾಗುತ್ತೆ ನಮಗೆ ಆಲ್ರೆಡಿ ಗೊತ್ತಿದೆ. ದಿಸ್ ಇಸ್ 2 tan inverse a plus 2 tan inverse a is equal to tan inverse 2x by 1 minus x square ಇದೆಯಲ್ಲ, ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನು? ದಿಸ್ ಇಸ್ ದ ಫಾರ್ಮುಲಾ ಫಾರ್ 2 tan inverse x, ರೈಟ್? ಈಗ 4 tan inverse a is equal to 2 tan inverse x. 2 ones are 2s are 2 tan inverse a ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ದಟ್ ಈಸ್ tan inverse of 2a by 1 minus a square which is equal to tan inverse x. ಅಲ್ಲಿಗೆ x ವ್ಯಾಲ್ಯೂ ಏನಾಯಿತು? 2a by 1 minus a square. Direct question. Okay, option C is the right answer. Coming to next question, it was asked in 2023, right? Next question, the value of e power log 10 tan 1 degree plus log 10 tan 2 degree plus log 10 tan 3 degree plus so on log 10 89 degree ಏನಾಗುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಸಿಂಪಲ್. log tan 1 ಮತ್ತೆ tan 89 ನ ಪೇರಿಂಗ್ ಮಾಡಿದ್ರೆ ಏನಾಗುತ್ತೆ? log a plus log b is log ab tan 1 degree tan 89 degree. ಏನಾಗುತ್ತೆ ಈಗ? tan 89 degree ಅಂತಂದ್ರೆ tan 90 minus 1 ಅವಾಗಲೇ ಹೇಳಿದ್ದೀನಿ ಆಲ್ರೆಡಿ ಇದನ್ನ. ಸೊ ಅದನ್ನ ಚೇಂಜ್ ಮಾಡ್ಬಿಟ್ಟು cot 1 ಅಂತ ಬರೀಬಹುದು ತಾನೆ, ಜಸ್ಟ್ ಲೈಕ್ ದಿಸ್ ಒನ್. ಸಿ ಹಿಯರ್
ಕಾಟ್ 1 ಆಗುತ್ತೆ. ಇದು ಕಾಟ್ 1 tan 1 ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಸೊ ಏನಾಯ್ತು 1 ಆಯ್ತು. ನೆಕ್ಸ್ಟ್ ಇದು ಕೂಡ ಅಷ್ಟೇ tan 2 tan 88. ಇದು ಕೂಡ ಇದನ್ನ ನಾನು ಯಾವ ರೀತಿ ಬರೀಬಹುದು ಕಾಟ್ 2 ಡಿಗ್ರಿ. ಸೊ tan ಕಾಟ್ ರೆಸಿಪ್ರೋಕಲ್ ಕ್ಯಾನ್ಸಲ್. ಅಲ್ಲಿಗೆ log 1 plus log 1 plus log 1 so on. Right? So what will you get? Log 1 ಅಂತ ಅಂದ್ರೆ ಏನಾಗುತ್ತೆ 0. So 0 plus 0 plus 0 0 totally 0. Therefore e to the power of ಇದೇನ್ ವ್ಯಾಲ್ಯೂ ಇದೆಯಲ್ಲ ಇದೇನಾಗುತ್ತೆ 0. e power 0 is what? 1. Therefore option C is the right answer. So these were the questions of 2023. Let's see the questions of 2024. Okay? 2024 ಅಲ್ಲಿ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಇಂದ 4 ಕ್ವೆಶನ್ಸ್ ಬಂದಿದಾವೆ. ಓಕೆನಾ? ಮೀನ್ಸ್ ಪ್ರೀವಿಯಸ್ ಇಯರ್ ಅಲ್ಲಿ. ಇಫ್ ಇನ್ 2 ಸರ್ಕಲ್ಸ್ ಆರ್ಕ್ಸ್ ಆಫ್ ಸೇಮ್ ಲೆಂತ್ ಸಬ್ಟೆಂಡ್ ಆಂಗಲ್ಸ್ 30 ಡಿಗ್ರಿ ಅಂಡ್ 78 ಡಿಗ್ರಿ ಅಟ್ ದ ಸೆಂಟರ್ ದೆನ್ ದ ರೇಷಿಯೋ ಆಫ್ ದೇರ್ ರೇಡಿಯೈ ಈಸ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಸೇಮ್ ಲೆಂತ್ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ನಾವೇನಂತ ತಗೋಬಹುದು, ಎಲ್ ಇಸ್ ಈಕ್ವಲ್ ಟು ಫಾರ್ಮುಲಾ ನಮಗೆ ಗೊತ್ತಿದೆ, ಎಲ್ ಇಸ್ ಈಕ್ವಲ್ ಟು ಆರ್ ಥೀಟಾ, L is equal to R2 theta 2 R1 theta 1. Length same ಇದೆ, therefore we can equate these two. ಅವಾಗೇನಾಗುತ್ತೆ R2 by R1 is equal to, ಅಂದ್ರೆ R1 theta 1 is equal to R2 theta 2. R1 ನ ಈ ಕಡೆ ಕಳಿಸಿ theta 2 ನ ಈ ಕಡೆ ಕಳಿಸಿದ್ರೆ theta 1 by theta 2. Right? ಅದನ್ನ ತಾನೇ ಅವ್ರು ಕೇಳಿರೋದು. Then the ratio of their radii is. So what is the ratio? Clearly observe. theta 1 by theta 2 ಕೊಟ್ಟಿದ್ದಾರೆ ನೋಡಿ. 30 degree by 78 degree. Correct? 30 ಡಿಗ್ರಿ ಬೈ 78 ಡಿಗ್ರಿ. ಇದನ್ನ ನಾವು ಆಕ್ಚುಲ್ ಆಗಿ ಮಾಡಬೇಕಾದ್ರೆ ಪ್ರಾಬ್ಲಮ್ಸ್ ಅಲ್ಲಿ ಥಿಯರಿ ಪಾರ್ಟ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ರೇಡಿಯನ್ಸಿಗೆಲ್ಲ ಕನ್ವರ್ಟ್ ಮಾಡ್ಕೊಂತೀವಿ. ಬಟ್ ಹಿಯರ್ ಇಟ್ ಇಸ್ ನಾಟ್ ರಿಕ್ವೈರ್ಡ್. ಯಾಕಂದ್ರೆ ಕನ್ವರ್ಟ್ ಮಾಡಿದ್ರು ಕೂಡ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ರೇಡಿಯನ್ ಏನ್ ಮಲ್ಟಿಪ್ಲೈ ಮಾಡ್ತಿರೋ ಅದು ಕ್ಯಾನ್ಸಲ್ ಆಗಿ ಆಗುತ್ತಾ. ಸೊ ದೇರ್ ಫೋರ್ 30 ಡಿಗ್ರಿ ಬೈ 78 ಆಸ್ ಇಟ್ ಈಸ್ ಇಟ್ಕೊಳ್ರಿ. ಏನಾಗುತ್ತೆ 6 5 6 1 6 13. ಸೊ ಆನ್ಸರ್ ಈಸ್ 5 by 13. ದಟ್ಸ್ ಇಟ್, ಸಿಂಪಲ್. 5 by 13 ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ. So next question ಬಂದ್ಬಿಟ್ಟು, if triangle ABC is a right angle triangle at C, then the value of tan A plus tan B is ಏನಾಗುತ್ತೆ ಅಂತ ಕೇಳಿದಾರೆ, ಹೌದಾ? ಸೊ ನಾವೇನ್ ಮಾಡೋಣ, ಒಂದು ಟ್ರಯಾಂಗಲ್ ಬರೆಯೋಣ. ರೈಟ್ ಆಂಗಲ್ ಟ್ರಯಾಂಗಲ್, ರೈಟ್? ಇಟ್ ಈಸ್ ರೈಟ್ ಆಂಗಲ್ ಅಟ್ C. Therefore this is like this and let us take the sides A, B, C. Then tan A ಏನಾಗುತ್ತೆ, tan A is equal to opposite by adjacent. tan A is equal to ಏನಾಗುತ್ತೆ, ಎ ಆಂಗಲ್ ಎ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಎ ಬೈ ಬಿ. ಟ್ಯಾನ್ ಬಿ ಏನಾಗುತ್ತೆ ಅವಾಗ, ಟ್ಯಾನ್ ಬಿ ಅಂದ್ರೆ ಈ ಆಂಗಲ್ ಆಪೋಸಿಟ್ ಬೈ ಅಡ್ಜಸೆಂಟ್, ಬಿ ಬೈ ಎ. ರೈಟ್? ಈಗ ನಮಗೆ ಬೇಕಿರೋದು ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ, ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ. ಸೊ ವಾಟ್ ವಿಲ್ ಬಿ, ಟ್ಯಾನ್ ಎ ಅಂತಂದ್ರೆ ಎ ಬೈ ಬಿ ಪ್ಲಸ್ ಟ್ಯಾನ್ ಬಿ ಅಂದ್ರೆ ಬಿ ಬೈ ಎ. ಸೊ ಏನಾಗುತ್ತೆ ಇದು ಆನ್ಸರು? ಇಫ್ ಐ ರೈಟ್ ಹಿಯರ್ LCM AB, then you will get a square plus b square. Okay, a square plus b square ಏನಾಗುತ್ತೆ, a square plus b square ಅಂದ್ರೆ hypotenuse square by Pythagoras theorem. So you will get c square by AB. That is what they have asked you. Tan A plus tan B ಏನಾಗುತ್ತೆ, c square by AB. Option C is the right answer. Coming to next question, if cos inverse of x plus cos inverse of y plus cos inverse of z is equal to 3 pi, then x into y plus z, y into z plus x ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಅಂತ ಕೇಳಿದ್ದಾರೆ. ಅಬ್ಸರ್ವ್ ಮಾಡಿ, 3 ವ್ಯಾಲ್ಯೂಸ್ ಈಕ್ವಲ್ ಟು 3 ಪೈ ಆಗಬೇಕು ಅಂದ್ರೆ 3 ಕೂಡ ಪೈನೇ ಆಗಿರಬೇಕು. ದಿಸ್ ಈಸ್ ಓನ್ಲಿ ಪಾಸಿಬಲ್ ವೆನ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ವೈ ಅಂಡ್ ದಟ್ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಝೆಡ್. ದೋಸ್ 3 ಆರ್ ಆಲ್ಸೋ ಈಕ್ವಲ್ ಟು ಪೈ. ಪೈ ಪ್ಲಸ್ ಪೈ ಪ್ಲಸ್ ಪೈ ಇದ್ರೆ ಮಾತ್ರ 3 ಪೈ ಆಗುತ್ತೆ. ಅಲ್ಲಿಗೆ ನಮಗೆ ವ್ಯಾಲ್ಯೂ ಏನ್ ಗೊತ್ತಾಯ್ತು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಆದ್ರೆ ಕಾಸ್ ಪೈ ಈಸ್ -1. ದಟ್ ಮೀನ್ಸ್ ವಾಟ್, ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಿರೋದನ್ನ. cos inverse of x is equal to cos inverse of y is equal to cos inverse of z ಪೈ ಆದಾಗ ಮಾತ್ರ ಅದು 3 ಪೈಗೆ ಈಕ್ವಲ್ ಆಗುತ್ತೆ. ಇದರಲ್ಲಿ ಯಾವ್ದಾದ್ರು ಒಂದನ್ನು ತಗೊಂಡು ವ್ಯಾಲ್ಯೂ ಕಂಡುಹಿಡಿಬಹುದು. x is equal to ಏನಾಗುತ್ತೆ, cos ಪೈ. ಸೊ ವಾಟ್ ಈಸ್ cos ಪೈ, -1. therefore x is equal to y is equal to z is equal to ಎಷ್ಟಾಯ್ತು, -1. ಈಗ ಅವ್ರು ಕೇಳಿರೋ ವ್ಯಾಲ್ಯೂ ಏನಿದೆ ನಿಮಗೆ, x into y plus z, x into y plus z plus y into z plus x plus x into plus z into x plus y. ಓಕೆ, ಸೊ ಈ ತರ ಇದ್ದಾಗ ಏನಾಗುತ್ತೆ, -1 ಎಲ್ಲ ಕಡೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, -1 -1 -1 -1 -1 -2 into -1 plus 2 2 plus 2 plus 2 is equal to ಎಷ್ಟು, 6. therefore answer option C is the right answer. ಅರ್ಥ ಆಯ್ತಲ್ಲ? then comes the last question, that is if 2 sin inverse of x
minus 3 cos inverse x is equal to 4, where x belongs to minus 1 comma 1, then 2 sin inverse x plus 3 cos inverse x is equal to ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ಹೌದಲ್ವಾ. ಸೊ ಫಸ್ಟ್ ಲೆಟ್ us try to simplify this one. What will we get is 2 sin inverse x ನಮ್ಮ ಹತ್ರ ಇದೆ ಅಲ್ವಾ, ಅದನ್ನು ಫಸ್ಟ್ ಬರೆಯೋಣ. ಲೆಟ್ us write 2 sin inverse x, 2 sin inverse x ಏನಿದೆ ಕ್ವಶನ್ ಅಲ್ಲಿ minus 3 cos inverse x, minus 3 cos inverse x is equal to 4 ಕೊಟ್ಟಿದ್ದಾರೆ ಹೌದಾ. ಇದನ್ನ ಸಾಲ್ವ್ ಮಾಡ್ಬೇಕು ಈಗ ನಾವು. 2 sin inverse ಹಾಗೆ ಇರಲಿ, minus 3 cos inverse can be written as pi by 2 minus sin inverse x is equal to 4. ಈಗ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 sin inverse minus into minus plus 3 sin inverse ಎಷ್ಟಾಗುತ್ತೆ, 5 sin inverse of x is equal to minus 3 pi by 2. ಈ ಕಡೆ ಬಂದ್ರೆ ಏನಾಗುತ್ತೆ, plus 3 pi by 2 plus already 4 ಇದೆ, right? So if you simplify this one and send 5 to right side, 3 pi by 5 by 2 ಅಲ್ಲ ಸಾರಿ 5 into 2 10 plus 4 by 5 ಆಗುತ್ತೆ. sin inverse x ಸಿಕ್ತಾ. Okay, you got sin inverse x. Now we know that ನಮಗೆ ಗೊತ್ತಿದೆ ಆಲ್ರೆಡಿ cos inverse x ಅಂದ್ರೆ ಏನು, pi by 2 minus sin inverse x, right? So pi by 2 minus ಇದನ್ನ ಮಾಡಿದ್ರೆ pi by 2 minus 3 pi by 10 minus 4 by 5 ಮಾಡಿದ್ರೆ ಏನಾಗುತ್ತೆ, 10 ಮತ್ತೆ 2 ಗೆ LCM ಏನು 10, 2 1s are 2 5s are 5 pi minus 3 pi is what, 2 pi by 10 minus 4 by 5 ಆಗುತ್ತೆ. Okay, now if I 2 1s are 2 5s are ಸಿಂಪ್ಲಿಫೈ ಮಾಡಿದ್ರೆ ಹೌದಲ್ವಾ. ಸೊ ಇದೇನು ಸಿಗುತ್ತೆ ನಿಮಗೆ, pi minus 4 by 5 ಒಂದು ವ್ಯಾಲ್ಯೂ ಸಿಕ್ತು. ಈಗ ಅವ್ರು ಕೇಳಿರೋದೇನಿದೆ ಅಂತ ಅಬ್ಸರ್ವ್ ಮಾಡಿ, ಸೈನ್ ಇನ್ವರ್ಸ್ ಐತೆ ಕಾಸ್ ಇನ್ವರ್ಸ್ ಐತೆ. ಅವ್ರು ಕೇಳಿರೋದೇನು 2 sin inverse x plus 3 cos inverse x ಅಂದ್ರೆ ಏನು, 2 sin inverse x plus 3 cos inverse x ಅವ್ರು ಕೇಳಿರೋದು ಹೌದಲ್ವಾ. ಸೊ ಮಲ್ಟಿಪ್ಲೈ 2 to the sin inverse value, 2 into sin inverse ಏನು ಸಿಕ್ಕಿದೆ 3 pi by 10 4 by 5 plus 3 into cos inverse ಏನು ಸಿಕ್ಕಿದೆ pi by 5 minus 4 by 5. ಆಪ್ಷನ್ ಯಾವ ರೀತಿ ಇದೆ ಅಂತ ಅಬ್ಸರ್ವ್ ಮಾಡಿ. ಓಕೆ, ಫುಲ್ ಸಿಂಪ್ಲಿಫೈಡ್ ಇದೆಯಾ, ಸರಿ ಸಿಂಪ್ಲಿಫೈ ಮಾಡೋಣ. 2 ಒಳಗಡೆ ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ 5 ಆಗುತ್ತೆ. ಅಲ್ಲಿಗೆ 3 pi plus 4 by 5 plus 3 ಒಳಗಡೆ ಮಲ್ಟಿಪ್ಲೈ ಆದ್ರೆ 3 pi minus 4 3s are 12 divided by 5. LCM ಅಂತೂ 5 ಇರುತ್ತೆ. 3 pi plus 3 pi 6 pi plus 4 minus 12 minus 8 by 5. 6 pi minus 8 by 6 pi minus 8 4 3s are 12. ಏನಾದರೂ ಮಿಸ್ ಆಯ್ತಾ, ಇಟ್ ಶುಡ್ ಬಿ 6 pi minus 4 3s are 12 4 minus 12. okay, sorry, 2 applies here also, right? 2 4s are 8. ಅಲ್ಲಿಗೆ ಇದೇನಾಯ್ತು 8 minus 12 is minus 4. so 6 pi minus 4 by 5 ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ದಿಸ್ ವಾಸ್ ಆಲ್ ಅಬೌಟ್ ಯುವರ್ ಟ್ರಿಗ್ನೋಮೆಟ್ರಿ ಚಾಪ್ಟರ್. ಓಕೆ, ಸೊ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಇನ್ ಕೇಸ್ ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ರೆ ದಯವಿಟ್ಟು ಅದನ್ನ ಬೇರೆಯವರಿಗೆ ಶೇರ್ ಮಾಡಿ. ಯಾರ್ಯಾರು KCETಗೆ ಪ್ರಿಪೇರ್ ಆಗ್ತಿದ್ದಾರೆ ಎಲ್ಲರಿಗೂ ಹೆಲ್ಪ್ ಆಗಲಿ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಯು ಕ್ಯಾನ್ ಲೆಟ್ ಮಿ ನೋ ಯುವರ್ ಒಪಿನಿಯನ್ ಅಬೌಟ್ ದ ಲೆಕ್ಚರ್ ಇನ್ ದ ಕಾಮೆಂಟ್ ಸೆಕ್ಷನ್. ಲೈಕ್ ವಾಟ್ ಆರ್ ದ ಥಿಂಗ್ಸ್ ಐ ಕ್ಯಾನ್ ಇಂಪ್ರೂವ್, ಆರ್ ವಾಟ್ ಇಫ್ ದೇರ್ ಇಸ್ ಎನಿ ಡೌಟ್ ಇನ್ ಎನಿ ಸ್ಟೆಪ್, ಯು ಕ್ಯಾನ್ ಲೆಟ್ ಮಿ ನೋ ವಿತ್ ದ ಟೈಮ್ ಸ್ಟ್ಯಾಂಪ್ ಮೆನ್ಷನ್ಡ್. ಓಕೆ, if not, it is very difficult for me to watch the whole video and answer your question or to find your question, right? So that's all for today. Thank you so much. God bless you.